ಆದ್ರೆ ಮುಂದೇನು ಬರ್ಸ್ಯಾನಲ್ರಿ ನೀ ನನ್ನ ಲವರ್ ಅಂತೇಳಿ, ಅದನ್ನು ನೋಡಿ ಯಾರು ಆಟೋ ಓದ್ತಾರನ್ರಿ. ಪಾಪದ ಅತ್ತಿ ಜೀವಿತ್ತು ಕೊಡ್ಸ್ಯಾಳ, ಇವ ಏನು ಮಾಡಿಬಿಟ್ಟಾನ ಅತ್ತೆ ಆಶೀರ್ವಾದ ಅಂತ ಹಾಕಿಬಿಟ್ಟಾನ. ಹಿಂಗೆ ಇಂಥವೆಲ್ಲ ನೋಡಿದರೆ ಹೆಣ್ಮಕ್ಳು ಆಟೋ ಹತ್ತಾರೆ ಸಾಧ್ಯನೇ ಇಲ್ರಿ. ಇದು ಕನ್ನಡದ ತೇರಂತ ನೋಡ್ಕೊಂಡು ಏರ್ಬೇಕಂತ. ನಾನೊಬ್ಬ ಕಳ್ಳಂತ ತಾನ ಹೇಳ್ಕೊಳಕತ್ತಾನ್ರಿ ಅವ. ಇನ್ನು ಯಾವ ಧೈರ್ಯದ ಮ್ಯಾಗ ಹತ್ಬೇಕ್ರಿ ನಾವು ಆಟೋ? ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಬನ್ನಿ ಇವತ್ತಿನ ಹಾಸ್ಯದ ತುಣುಕುಗಳು ಹೇಗಿರ್ತಾವೆ ಅಂತ ನೋಡೋಣ. ಕೆಲವೊಬ್ಬರು ಆಟೋದಿಂದ ಬರ್ಸಿದ್ದು ನೋಡಿದ್ರೆ ನಿಮ್ಗೆ ಭಾಳ ಆಶ್ಚರ್ಯ ಆಗತ್ತೆ ರೀ. ನಿಮ್ಗೆ ಅವು ಹೆಂಗಿರ್ತಾವ ಅಂದ್ರೆ, ಇವು ಆಟೋದವರು ದುಡ್ಕೊಂಡು ತಿನ್ನೋ ಸಹಿತ ಒಮ್ಮೊಮ್ಮೆ ಬಿಡು ಲೆಕ್ಕಕ್ಕಾಗತ್ತೆ ರೀ. ಆ ನಮೂನಿ ಬರ್ಸಿರ್ತಾರೆ. ಅವು ತಿಳಿದು ಬರ್ಸಿರ್ತಾರೋ ಏನು ತಿಳಿಲಾರ್ದ ಬರ್ಸಿರ್ತಾರೋ ಅದನ್ನು ಅವ್ರನ್ನ ಕೇಳಬೇಕ್ರಿ. ಅವು ಹೆಂಗಿರ್ತಾವಂದ್ರೆ, ಮೊನ್ನೆ ಬಸ್ ಸ್ಟ್ಯಾಂಡಿಗೆ ಹೋಗಿದ್ದೆ. ಅಲ್ಲಿ ಒಂದು ಆಟೋ ನೋಡಿದ್ದೀನಿ ರೀ. ಆ ಆಟೋದಿಂದ ಬರೆದಿದ್ದ ಒಬ್ಬವ, ಇದು ಕನ್ನಡದ ತೇರು ನೋಡಿಕೊಂಡು ಏರು. ನಾನಂದೆ, ಅಲ್ಲ ಇದು ಕನ್ನಡದ ತೇರಂತ ನೋಡ್ಕೊಂಡು ಏರ್ಬೇಕಂತ. ನಮ್ಮನ್ನೇನು ಪೂಜಾರಿಗಳಂತ ತಿಳ್ಕೊಂಡಾನನ್ರಿ ಆಟೋದವ. ಯಾವ್ದಾರ ಜಾತ್ರೆಯಾಗ ತೇರೆಳಿ ಹೊತ್ನ್ಯಾಗ ಪೂಜಾರಿಗಳ ಮ್ಯಾಗ ಹತ್ತಿ ಗಂಟೆ ಬಾರಿಸ್ತಾರಲ್ರಿ, ಹಂಗತೆ ನಮ್ಮನ್ನು ಆಟೋ ಹತ್ತಿ ಗಂಟೆ ಬಾರಿಸಂತ ಹೇಳ್ತಾನನ್ರಿ ಇವ. ಅಂದ್ರೆ ಪೂಜಾರಿಗಳಿದ್ರಷ್ಟ ಹತ್ಬೇಕಲ್ರಿ ಆಟೋ, ಉಳ್ಕೆದವ್ರು ಯಾಕೆ ಹತ್ಬೇಕ್ರಿ? ಅದು ಕನ್ನಡದ ತೇರಂತ್ರಿ ಅದು. ಅದಕ್ಕೆ ನೋಡ್ಕೊಂಡು ಏರ್ಬೇಕಂತ ನೋಡ್ರಿ. ವಿಚಿತ್ರ ಬರ್ಸಿರ್ತಾರೆ ರೀ. ಅಲ್ಲೇ ಮಗಳೊಂದು ಆಟೋ ನಿಂತಿತ್ತು, ಅವ ಬರ್ಸ್ಯಾನ ಈ ಜೀವ ನಿನಗಾಗಿ ಅಂತ್ರಿ. ನಾಂದ್ಯ ನೀವು ಮಳಸುಳ ಮಗ ತನ್ನ ಜೀವನ ಆಟೋಕ್ಕೆ ಮೀಸಲಿಟ್ಟಾನ. ಯಾವ ಹೊತ್ನ್ಯಾಗ ಯಾವ ಬಸ್ಸಿಗೆ ಹೋಗಿ ಗುದ್ದಿ ಜೀವ ಬಿಡ್ತಾನೋ ಏನೋ ಗೊತ್ತಿಲ್ಲ. ಇಂಥವನ್ನ ಆಟೋ ಹತ್ತಿದ್ರೆ ಮುಗ್ದ ಹೋತು ನಮ್ಮ ಕತೆ. ನಾವು ಜೀವ ಕೊಡ್ಬೇಕಾಗತ್ತೆ ಆಟೋಕ್ಕೆ. ಬೇಡ ಮಾರಾಯ, ಮತ್ತು ಯಾವ್ದಾರು ಆಟೋ ನೋಡಿದ್ರೆ ಆತ್ನರಿ ಅಂತ ಮತ್ತೆ ಬೇರೆ ಕಡೆ ಹೋದಿನಿ ರೀ ನಾವು. ಹಂಗೆ ಮುನ್ಕತ ಬಂದೆ. ಅಲ್ಲೊಂದು ಆಟೋ ನಿಂತಿತ್ತು. ಅವ ಏನು ಬರ್ಸಿದ್ನಂದ್ರೆ, ನಾನೊಬ್ಬ ಕಳ್ಳ ಅಂತ್ರಿ ನೋಡ್ರಿ. ಅದನ್ನು ಓದಿ ಆಟೋ ಹತ್ತಾಕ್ರೆ ಮನಸ್ಸು ಬರುತ್ತೆ ರೀ ನಮಗೆ. ಹೆಂಗೆ ಬರ್ದತ್ ನೋಡ್ರಿ ಅದು ಪರಿಸ್ಥಿತಿ. ಅವನು ಹೆಂಗೆ ಬರ್ದಾನಂದ್ರೆ, ನಾನೊಬ್ಬ ಕಳ್ಳಂತ ತಾನ ಹೇಳ್ಕೊಳಕತ್ತಾನ್ರಿ ಅವ. ಇನ್ನು ಯಾವ ಧೈರ್ಯದ ಮ್ಯಾಗ ಹತ್ಬೇಕ್ರಿ ನಾವು ಆಟೋ? ಈಚೆಗಡೆ ರೊಕ್ಕನೂ ಹೋತು ಎಲ್ಲನೂ ಹೋತು ಅಂತೇಳಿ ಗಟ್ಟಿಯಾಗಿದ್ದವ್ರು ಮಾತ್ರ ಹತ್ಬೇಕಲ್ರಿ ಮತ್ತು ಆಟೋ. ಯಾಕೆ ಬೇಕಾಗಿತ್ತು ಮಾರಾಯ, ಕೊಡೋದು ರೊಕ್ಕ ಕೊಟ್ಟು ಇವನು ಆಟೋ ಹತ್ತಿ ಇದ್ದದ್ದು ಬದ್ದದ್ದು ಎಲ್ಲ ಕಸ್ಕೊಂಡ್ರಿ ಏನು ಮಾಡ್ಬೇಕಂತೇಳಿ ಬ್ಯಾಡ ಬಿಡು ಮಾರಾಯ ಅಂತೇಳಿ ಮತ್ತೆ ಬೇರೆ ಕಡೆ ಹೋದಿನಿ ರೀ. ಇವರು ಆಟೋದವರು ಏನೂ ವಿಚಾರಣೆ ಮಾಡಂಗಿಲ್ಲ ರೀ. ಇವು ಬರ್ಸು ಮಟ್ಟ ಒಂದಾಗತ್ತೆ, ಬರ್ಸಿಂದ ಬರೀ ಪಶ್ಚಾತ್ತಾಪ ಪಡ್ತಾವ್ರಿ. ಯಾಕಂದ್ರೆ ಇವು ಈ ನಮೂನಿ ಬರ್ಸೋದಕ್ಕೆ ತಮ್ಮ ಉದ್ಯೋಗನ ಹಾಳು ಮಾಡ್ಕೊಂಡ್ಬಿಡ್ತಾರೆ ರೀ ಇವರು. ಕೆಲವೊಂದು ನನಗೂ ಆದ ಘಟನೆ ಅದಾವ್ರಿ. ಹಂಗೆ ಮುನ್ಕದ ಹೋಗಿ ನೋಡಿದೆ, ಇನ್ನೊಬ್ಬ ಬರ್ಸಿದ್ದೇನೆ ರೀ ಆಟೋದ ಮ್ಯಾಗ, ನಿನ್ನ ಫೋನ್ ನಂಬರ್ ಕೊಡು ಬರ್ತೈತಿ ಪುಣ್ಯ ಅಂತ್ರಿ ನೋಡ್ರಿ. ಅವನ ಆಟೋ ಹತ್ಬೇಕಾದ್ರೆ ಗಂಡಸರಾದ್ರೆ ನಾವೇನು ವಿಚಾರ ಮಾಡಂಗಿಲ್ಲ ರೀ. ಏನು ಫೋನ್ ನಂಬರ್ ಎಲ್ಲ ಕೊಟ್ರೆ ಅದು ಬಿಡೋ ಅಂತ ಹತ್ತಿರಿ ಧೈರ್ಯ ಮಾಡಿ. ಹೆಂಗಸರು ಯಾರು ಹತ್ತಕ್ಕಾಗತ್ತನ್ರಿ? ಯಾಕಂದ್ರೆ ಅವ್ನ ಆಟೋ ಹತ್ತಿರ ಫೋನ್ ನಂಬರ್ ಕೊಡ್ಬೇಕಲ್ರಿ ನಾವು. ಪಾಪ ಅವು ಆಟೋ ಹತ್ತಿ ರೊಕ್ಕ ಕೊಡೋದಲ್ಲ ಮತ್ತು ಫೋನ್ ನಂಬರು ಕೊಡ್ಬೇಕಂತವು ನೋಡ್ರಿ. ಏನೇ ಬಾರಿ ಹಂಗೈತಿ. ಹಿಂಗತೆ ಬರಿಸಿ ತಮ್ಮ ಉದ್ಯೋಗ ತಾವು ಹಾಳು ಮಾಡ್ಕೊತಾರೆ ಕೆಲವೊಬ್ರು ಆಟೋದವ್ರು, ಡ್ರೈವರ್ಗಳು. ಒಬ್ಬೊಬ್ಬರು ಒಂದೊಂದು ನಮೂನಿ ಬರ್ಸಿರ್ತಾರೆ ರೀ ಆಟೋದಿಂದ. ಒಬ್ಬ ಬರ್ಸಿದ್ದನ್ ರೀ ಮೊನ್ನೆ ನೋಡಿದೆ ನಾನು ಅದನ್ನು ಆಟೋ. ಅವ ಏನು ಬರ್ಸ್ಯಾನಂದ್ರೆ, ನಾ ಡ್ರೈವರ್ ಅಂತ, ನೀ ನನ್ನ ಲವರ್ ಅಂತ.
ನೋಡ್ರಿ. ಅಲ್ಲ, ಅವ ಡ್ರೈವರ್ ಆದಲ್ಲೇ ಆಟೋ ಹೊಡಿತಾನ, ಅದೇನು ಗೊತ್ತಿರಲಾರ್ದ ದೊಡ್ಡ ವಿಷಯ ಅಲ್ಲದು. ಆದ್ರೆ ಮುಂದೇನು ಬರ್ಸ್ಯಾನಲ್ರಿ, ನೀ ನನ್ನ ಲವರ್ ಅಂತೇಳಿ, ಅದನ್ನು ನೋಡಿ ಯಾರು ಆಟೋ ಹೊತ್ತಾರನ್ರಿ? ಹಾಂ, ಬೇಡ ಬಿಡು ಮಾರಾಯ, ಇವನು ಆಟೋ ಹತ್ತಿ ನಾವು ಯಾಕೆ ಅವ್ನು ಲವರ್ ಆಗೋನು, ಬೇಡ ಕಿರಿಕಿರಿ ಅಂತೇಳಿ ಹೆಣ್ಮಕ್ಳಂಕರ ಆಟೋ ಸನೇಕ ಹೋಗೋದಿಲ್ಲ ರೀ. ಬೋರ್ಡ್ ನೋಡಿದ್ರೆ ಸಾಕು ಒಳ್ಳೆಂದಿರ್ತಾರೆ ರೀ, ಹಂಗಿರ್ತಾವ್ರಿ ಬರ್ಸಿದ್ದು ನೋಡಿದ್ರೆ. ಇನ್ನೊಂದು ನೋಡಿದೀನಿ ರೀ ಆಟೋ, ಅವ ಏನು ಬರ್ಸಿರ್ಬೇಕ್ರಿ, ಅವ ಬರ್ಸ್ಯಾನ್ರಿ ನಾನಿನ್ನ ಬಿಡಲಾರೆ ಅಂತ್ರಿ. ನೋಡ್ರಿ, ಹಾಂ, ಈ ನಮೂನಿ ಬರ್ಸಿದ್ರೆ ಆಟೋ ಹತ್ತಾರ್ರಿ ಮಂದಿ ಯಾರು? ಹಾಂ, ಆಟೋ ಹತ್ತಿದ್ರೆ ಇವ ಬಿಡ್ತಾನನ್ರಿ? ಇವ ಸುಮ್ಕುಂದ್ರೆ ಮಗ ಅನ್ರಿ? ಇವ ಮೊದಲೇ ಬರೆದು ಬಿಟ್ಟಾನ್ರಿ ಬೋರ್ಡು, ನಾನಿನ್ನ ಬಿಡಲಾರೆ ಅಂತೇಳಿ. ಹಾಂ, ಇದನ್ನ ನೋಡಿ ಯಾರು ಹೆಣ್ಮಕ್ಳು ಗಾಡಿ ಹತ್ತಾರ್ರಿ ಆಟೋ? ಸಾಧ್ಯನೇ ಇಲ್ರಿ. ಎಷ್ಟೊತ್ತಿದ್ರು ನಿಮ್ಮಂಥವ್ರು ಗಂಡ್ಮಕ್ಳು ವಯಸ್ಸಾದವ್ರು ಹತ್ತದ್ರಿ. ಹಿಂಗಾಗಿ ತಮ್ಮ ಉದ್ಯೋಗ ತಾವು ಕಳ್ಕೊತಾರೆ ರೀ ಡ್ರೈವರ್ಗಳು. ಮನ್ಸಿಗೆ ಬಂದಂಗೆ ಬರೆಸ್ತಾರ, ತಪ್ಪು ಉದ್ಯೋಗ ಕಳ್ಕೊತಾರ. ತಪ್ಪು ಅವ್ರದ್ದಲ್ರಿ ಅದು. ಏನನ ತಿಳಿಯವಲ್ರಿ, ಅವ್ರು ಯಾಕೆ ಬರೆಸ್ತಾರ, ಎದ್ರ ಸಂಬಂಧ ಬರೆಸ್ತಾರ ಅನ್ನೋದೇ ತಿಳಿಯಲ್ರಿ. ಈಗ ಅಂಥ ವಿಚಿತ್ರ ಪದ ಬರ್ಸಿರ್ತಾರೆ ರೀ, ಅದರಿಂದ ತಮಗೆ ಹಾನಿ ಆಗತ್ತಂತ ಗೊತ್ತೇ ಇಲ್ಲರಿ ಅವರಿಗೆ. ಇನ್ನೊಬ್ಬ ಬರ್ಸಿದ್ದನ್ರಿ ಮೊನ್ನೆ ನೋಡಿದೆ ನಾನು. ಅವ ಏನು ಬರ್ಸ್ಯಾನಂದ್ರೆ, ಪ್ರೀತಿ ಮಾಡು ಇಲ್ಲ ಅಂದ್ರೆ ನೋಡಂತ್ರಿ. ನೋಡ್ರಿ, ಇವೆಲ್ಲ ಬರ್ಸು ಪದಾರೆ ಇವೆಲ್ಲ. ಪ್ರೀತಿ ಮಾಡ್ಬೇಕಂತ, ಇಲ್ಲ ಅಂದ್ರೆ ನೋಡಂತ, ಅಂದ್ರೆ ಧಮಕಿ ಹಾಕಿದಂಗ್ರಿ ಇದು. ಹಿಂಗೆ ಇಂಥವೆಲ್ಲ ನೋಡಿದರೆ ಹೆಣ್ಮಕ್ಳು ಆಟೋ ಹತ್ತಾರೆ? ಸಾಧ್ಯನೇ ಇಲ್ರಿ. ಒಬ್ಬೊಬ್ರು ಹೆಂಗೆ ಬರ್ಸಿರ್ತಾರಂದ್ರೆ, ಅದನ್ನು ನೋಡಿದ್ರೆ ಆಟೋ ಹತ್ತಲೇಬೇಡ ಅಂತೇಳಿ ಬಸ್ಸಿಗೆ ಹೋಗ್ಬೇಕ್ರಿ, ಹಂಗೆ ಬಸ್ಸಿರ್ತಾರೆ ರೀ. ಇನ್ನೊಂದಿಷ್ಟು ಜನ ಐತ್ರಿ, ಕೆಲವೊಬ್ರು ಭಾಳ ಸೆಂಟಿಮೆಂಟ್ ಪದ ಬಳಸಿರ್ತಾರೆ ರೀ, ಅಂಥ ಪದ ಹಾಕಿರ್ತಾರೆ ರೀ. ಅದನ್ನು ನೋಡೋಕ್ರಿ ಭಾಳ ಖುಷಿ ಆಗತ್ತೆ ರೀ. ಅವು ಹೆಂಗಿರ್ತಾವಂದ್ರೆ, ತಂದೆ ತಾಯಿ ಆಶೀರ್ವಾದ, ಅಣ್ಣನ ಆಶೀರ್ವಾದ, ಅಪ್ಪನ ಆಶೀರ್ವಾದ, ತಾಯಿ ಆಶೀರ್ವಾದ ಅಂತ ಹಿಂಗೆ ಬರ್ಸಿರ್ತಾರೆ ರೀ. ಅದ್ರಾಗ ಒಬ್ಬ ಬರ್ಸಿದ್ದೇನೆ ರೀ ಮೊನ್ನೆ ನೋಡಿದೆ ನಾನು, ಅತ್ತೆಯ ಆಶೀರ್ವಾದ ಅಂತ ಬರ್ಸ್ಯಾನ್ರಿ. ನೋಡ್ರಿ, ಮಗಳ ಗಂಡ ಅಂತೇಳಿ ಅತ್ತಿ ಅಳಿಯನ ಮ್ಯಾಗ ಜೀವ ಇರಬೇಕು, ಇಲ್ಲ ಅನ್ನಂಗಿಲ್ಲ. ಪಾಪ ಅದು ಅತ್ತಿ ರೊಕ್ಕ ಖರ್ಚು ಮಾಡಿ ಅಳಿಯಾಗ ದುಡ್ಕೊಂತಿಲ್ಲ ಅಂತೇಳಿ ಆಟೋ ಕೊಡ್ಸಿರ್ತಾವೆ. ಇವ ಅಳಿಯ ಆದವ ಅತ್ತೆಯ ಆಶೀರ್ವಾದ ಅಂತ ಬರ್ಸಿದ್ದು ಮಾವಾದವ ನೋಡಿದಂದ್ರೆ ಏನಾಗ್ಬೇಕ್ರಿ ಪರಿಸ್ಥಿತಿ? ಅವರಿಬ್ಬರು ಬಡ್ದಾಡ್ಬೇಕಲ್ರಿ. ಮತ್ತು ಅಷ್ಟು ತಿಳುವಳಿಕೆ ಇರಂಗಿಲ್ಲ ರೀ ಈಗಲೂ ಹುಡುಗರಿಗೆ. ಒಬ್ಬರ್ಲಿಂದ್ರೆ ನಮಗೆ ಒಳ್ಳೇದಾಗೈತಿ ಅಂದ್ರೆ ಅವ್ರಿಗೆ ಕೆಟ್ಟ ಹೆಸರು ತರಬಾರ್ದು ಅಂತೇಳಿ ವಿಚಾರನ ಮಾಡಂಗಿಲ್ಲ ರೀ. ಪಾಪದ ಅತ್ತಿ ಜೀವಿತ್ತು ಕೊಡ್ಸ್ಯಾಳ, ಇವ ಏನು ಮಾಡಿಬಿಟ್ಟಾನ, ಅತ್ತೆ ಆಶೀರ್ವಾದ ಅಂತ ಹಾಕಿಬಿಟ್ಟಾನ. ಅದನ್ನು ಮಾವು ನೋಡಿ ಮನ್ಯಾಗ ದುಮ್ಸನ್ ಜಗಳ್ರಿ. ನೋಡ್ರಿ, ಹಿಂಗೂ ಹಾಕಿರ್ತಾವ್ರಿ ಕೆಲವೊಂದು. ಇವರು ತಿಳಿದು ಬರೆಸ್ತಾರೋ ಏನು ತಿಳಿಲಾರ್ದ ಬರೆಸ್ತಾರೋ ದೇವ್ರಿಗೆ ಹತ್ತಿದ ಮಾತು. ಆದರೂ ಕೆಲವೊಂದು ಇವು ನೋಡಿದ್ರೆ ಡ್ರೈವರ್ಗಳು ತಮ್ಮ ದುಡಿಮೆನ ತಾವ ಹಾಳು ಮಾಡ್ಕೊತಾರೆ. ಇಂಥದ್ರಾಗ ಒಬ್ಬವ ಬೋರ್ಡ್ ಬರೆದಿದ್ದ, ಏನಂದ್ರೆ ಒಲವಿನ ಗೆಳತಿಯ ಉಡುಗೊರೆ ಅಂತ. ಏನಂದ್ರೆ ಒಲವಿನ ಗೆಳತಿಯ ಉಡುಗೊರೆ. ಆ ಬೋರ್ಡ್ ನೋಡಿದ್ರೆ ಮನ್ಯಾಗ ಹೇಂತಿದ್ದಕ್ಕೆ ಏನು ತಿಳ್ಕೊಬೇಕ್ರಿ? ಹಾಂ, ನನಗಿನ ಹೆಚ್ಚು ಗೆಳತಿನ ಆದ್ಲ ನಿನಗೆ. ಮತ್ತು ಇಲ್ಲಿ ಯಾಕೆ ಬರ್ತೀವಿ ಮನೆಗೆ? ಅಲ್ಲೇ ಹೋಗಿ ನೀ ಬರಬೇಡ ಮನೆಗೆ ಅಂತೇಳಿ ಅನ್ಬೇಕಲ್ರಿ. ಮತ್ತಕ್ಕೆ ಇವು ಏನು ತಿಳಿದು ಬರೆಸ್ತಾವೋ ಏನು ತಿಳಿಲಾರ್ದ ಬರೆಸ್ತಾವ್ರೋ ಡ್ರೈವರ್ಗಳು. ನಗಬೇಕು ಅಳ್ಬೇಕು ಒಂದೂ ತಿಳಿಯಂಗಿಲ್ಲ ರೀ. ಈ ಖುಷಿ ಹೆಚ್ಚಾಗಿ ಬರ್ಸಿರ್ತಾರೋ ಏನೋ ಗೊತ್ತಿಲ್ಲ, ಆದ್ರೆ ಕೆಲವೊಂದು ಸಲ ಪಶ್ಚಾತ್ತಾಪ ಪಡ್ತಾವ್ರಿ. ಇವೆಲ್ಲ ಹಿಂಗತೆ ಬರ್ಸಿರ್ತಾರಲ್ಲ, ಕೆಲವೊಂದು ಸಲ ಪಶ್ಚಾತ್ತಾಪನೂ ಪಡ್ತಾರ್ರಿ ಇವರು. ಇಲ್ಲಿಯವರೆಗೂ
ಕೆಲವೊಂದು ಹಾಸ್ಯದ ತುಣುಕುಗಳನ್ನು ಕೇಳಿದಂತಹ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಧನ್ಯವಾದಗಳು. ಮತ್ತು ಇದೇ ರೀತಿ ಮುಂದೆ ಒಳ್ಳೆಯ ಹಾಸ್ಯ ತುಣುಕುಗಳೊಂದಿಗೆ ತಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ, ದಯಮಾಡಿ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಅಲ್ಲಿಯವರೆಗೂ ತಮಗೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು.